ಎಲ್ಲರಿಗೂ ನಮಸ್ಕಾರಗಳು. ಓಂ ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನ ಉಪೋಷ್ಟ್ರವಸ್ತ್ರಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಸ್ಪತಾನಃ ಶೃಣ್ವನ್ನೋತಿ ಬಿಸೀದ ಸಾಧನಂ. ಶ್ರೀ ಮಹಾಗಣಪತಿಯ ನಮಃ. ಎಲ್ಲರಿಗೂ ಇಂದು ವೈಶಾಖ ಬಹುಳ ಅಷ್ಟಮಿ ಅಂದರೆ ಕೃಷ್ಣ ಅಷ್ಟಮಿ, ವೈಶಾಖ ಮಾಸದ ಕೃಷ್ಣ ಅಷ್ಟಮಿ ದಿನದ ಶುಭಾಶಯಗಳು. ಇವತ್ತು ಮೇ 31, 2024. ಎಲ್ಲರೂ ನನಗೆ ಬಂದು ಈ ಸಲ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಅಂತ ಕೇಳ್ತಾ ಇದ್ದರು. ಯಾರು ಗೆಲ್ತಾರೆ ಅಂತ ಕೇಳ್ತಾ ಇದ್ದಾಗ ಒಂದು ದಿವಸ ಏಪ್ರಿಲ್ 25ನೇ ತಾರೀಕಿಗೆ ನಾನು ಪ್ರಶ್ನೆ ಹಾಕಿದೆ. ಒಬ್ಬರು BJP ಅವ್ರು ಬಂದಿದ್ದರು, ಒಬ್ಬರು ಕಾಂಗ್ರೆಸ್ನವ್ರು ಬಂದಿದ್ದರು. ಅವ್ರ ಹತ್ರ ಇಬ್ಬರ ಹತ್ರನೂ ಟೈಮ್ ತೊಗೊಂಡು ಪ್ರಶ್ನೆ ಹಾಕಿದ್ದೀನಿ. ಈ ಪ್ರಶ್ನೆ ನಂಬರ್ ಅವರು 97 ನಂಬರ್ನ ಕೊಟ್ಟಿದ್ದರು. ಇದು BJPಗೆ 97 ಅಂತ, ಆಮೇಲೆ ಕಾಂಗ್ರೆಸ್ಸಿಗೆ 107 ಅಂತ ಅವರು ಕೊಟ್ಟಿದ್ದರು. ಇವೆರಡನ್ನ ನೋಡಿ ನಾವು ರಿಸಲ್ಟ್ ತೆಗೆದಾಗ ಏನಾಯಿತು ಅಂತ ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬೇಸಿಕಲಿ ಕಾಂಗ್ರೆಸ್ಸಿಂದು ನೋಡೋಣ. ಕಾಂಗ್ರೆಸ್ ಈಗ ಯಾವುದೇ ಒಂದು ಇದರಲ್ಲಿ ಒಂದು ಎಲೆಕ್ಷನ್ನಲ್ಲಿ ಅಥವಾ ಪ್ರತಿಯೋಗಿತದಲ್ಲಿ ಗೆಲ್ಲಬೇಕು ಅಂತ ಅಂದರೆ ಅದಕ್ಕೆ ಇದು ಬೇಕು, ಏನು ಗ್ರಹ ಬಲಗಳು. ಮತ್ತು ನಮ್ಮ ಪ್ರಶ್ನಾಶಾಸ್ತ್ರದ ಪ್ರಕಾರ ನೋಡಿದಾಗ ಇಲ್ಲಿ 7ರ ಅಧಿಪತಿ ಮತ್ತು 11ರ ಅಧಿಪತಿ ಮಂಗಳ ಅಂತ ಬಂದಿದೆ. ಈ 7ರ ಅಧಿಪತಿ ಮಂಗಳ 378 478 ಅಂತ ಕೊಡ್ತಾ ಇದೆ. ಆಮೇಲೆ ಅದೇನೇ 7ರ ಅಧಿಪತಿನೂ ಅದೇ ಆಗಿದೆ. ಆಮೇಲೆ 11ರ ಅಧಿಪತಿನೂ ಅದು 3 7 8 ಬಂದಿದೆ. ಇದರಲ್ಲಿ ಕಸ್ಪಲ್ಲಿ ನೋಡಿದಾಗ 9ರ ಅಧಿಪತಿ ಅಂದರೆ 9ರ ಅಧಿಪತಿ ಗುರುನೂ ಇದ್ದು, ಆಮೇಲೆ ಮಂಗಳ 7 ಮತ್ತು 11ರ ಅಧಿಪತಿ ಇಬ್ಬರು ಮಂಗಳ ಅಂತ ಬಂದಿದೆ. 6ನೇ ಅಧಿಪತಿ ಬುಧ ಅಂತ ಬಂದಿದೆ. ಈಗ ಬುಧ ಏನಂತ ಸಿಗ್ನಿಫಿಕೇಶನ್ ಮಾಡುತ್ತೆ ಅಂದರೆ ಬಹಳ ಜೋರಾದ ಹೋರಾಟ ನಡೀತಾ ಇರುತ್ತೆ. ಆಮೇಲೆ ಇದರಲ್ಲಿ ಅದೃಶ್ಯ ಮತದಾರರ ಅಂದರೆ ಅಂಡರ್ ಕರೆಂಟ್ ಇವರಿಗೆ ಸಹಾಯಕ್ಕೆ ಬರುತ್ತೆ ಅಂತ ಕಾಂಗ್ರೆಸ್ಸಿಗೆ ಇಲ್ಲಿ ತೋರಿಸ್ಕೊಡ್ತಾ ಇದೆ. ಈಗ ನಾವು BJP ಅವ್ರಿಗೆ ಹೇಗಿದೆ ಅಂತ ನೋಡಿದಾಗ ನನಗೆ ಅವರು BJP ಅವರು ಬಂದವರು 97 ನಂಬರ್ ಅಂತ 2 ಗಂಟೆ 30 ನಿಮಿಷ 25 ಏಪ್ರಿಲ್ 2024 ಮಧ್ಯಾಹ್ನ 2 ಗಂಟೆ 30 ನಿಮಿಷಕ್ಕೆ ನಾವು ಈ ಕುಂಡ್ಲಿಯನ್ನು ಹಾಕಿದ್ವಿ. ಈ ಕುಂಡ್ಲಿ ಹಾಕಿದಾಗ ಅದು ಲಗ್ನ ಬಂದು ಸಿಂಹ ಲಗ್ನ ಬಂದಿದೆ. ಇದರಲ್ಲಿ 7ರ ಅಧಿಪತಿ ಚಂದ್ರ ಮತ್ತು 11ರ ಅಧಿಪತಿ ಚಂದ್ರ ಬಂದಿದೆ. ಇದು ಅದರಲ್ಲಿ ಮಂಗಳ ಅಂತ ಬಂದಿದೆ. ಇದರಲ್ಲಿ ಚಂದ್ರ ಅಂತ ಬಂದಿದೆ. ಇವನು ಚಂದ್ರ ಏನು ಸಿಗ್ನಿಫೈ ಮಾಡ್ತಾನೆ? ಚಂದ್ರ ಎಲ್ಲಿದ್ದಾನೆ? ಚಂದ್ರ 12ರ ಅಧಿಪತಿಯಾದ ಚಂದ್ರ 3ನೇ ಮನೆಯಲ್ಲಿ ಇದ್ದಾನೆ. ಅಂದರೆ 12ನೇ ಇವರ ಮಾತುಗಳೇ ಇವರಿಗೆ ಬಹಳ ತೊಂದರೆದಾಯಕಗಳಾಗ್ತವೆ. ಮಾತುಗಳು, ಆ ಮಾತಿಂದನೇ ಇವರು ಜನರ ಬೆಂಬಲವನ್ನು ಕಳ್ಕೋತಾರೆ ಅನ್ನೋ ಥರ ಈಗ ನೋಡೋ ಇದರಲ್ಲಿ ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ನೋಡಿದಾಗೂ ಚಂದ್ರ 3 12 5 8 9 ಅಂತ ಕೊಡ್ತಾ ಇದೆ. ಗುರುನಲ್ಲಿ 5 7 8 ಅಂತ ಬಂದಿದ್ರು ಚೆನ್ನಾಗಿರ್ತಿತ್ತು. 5 8 9 ಅಂತ ಕೊಡ್ತಾ ಇದೆ. ಚಂದ್ರದಲ್ಲಿ 3 12 ಅಂತ ಬಂದಿರೋದು. ಇದರಲ್ಲಿ ಡೈರೆಕ್ಟಾಗಿ ಇವರ ಮಾತಿಂದನೇ ಇದು ತೊಂದರೆದಾಯಕ ಆಗಿದೆ ಅಂತ. ಈಗ ಎಲ್ಲರೂ ನಾನು ಎಲೆಕ್ಷನ್ ಅನಾಲಿಸಿಸ್ ಮಾಡೋರು 2004ರಲ್ಲಿ ವಾಜಪೇಯಿ ಅವರು ಇಂಡಿಯಾ ಶೈನಿಂಗ್ ಅಂತ ಕ್ಯಾಂಪೇನ್ ಮಾಡಿದ್ದಕ್ಕೆ ಸೋತರು ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಇದರಲ್ಲಿ 400 ಪಾರ್ ಅಂತ ಹೇಳಿದ್ರಲ್ಲ, ಅಬ್ಕಿ ಬಾರ್ 400 ಪಾರ್ ಅಂತ. ಈ 400 ಪಾರ್ ಅನ್ನೋದೇ ಇವರಿಗೆ ಮುಳುವಾಗೋ ಸಾಧ್ಯತೆ ಇದೆ ಅಂತ ನನಗೆ ಈ ಪ್ರಶ್ನಾ ಕುಂಡ್ಲಿಯ ವಿಶ್ಲೇಷಣೆ ಮಾಡಿದಾಗ ನನಗೆ ಬಂದಿದೆ. ಇದು ನೋಡಿ ಕಾಂಗ್ರೆಸ್ಸಿಂದು. ಇದರಲ್ಲಿ ಈಗ ಇವನು ಎಲ್ಲಿದ್ದಾನೆ? ಮಂಗಳ 3ರ ಅಧಿಪತಿ ಮತ್ತು 8ರ ಅಧಿಪತಿ. 3ರ ಅಧಿಪತಿ ಮತ್ತು 8ರ ಅಧಿಪತಿ ಎಲ್ಲಿದೆ? ಇಲ್ಲಿ 7ನೇ ಮನೆಯಲ್ಲಿ ಇದೆ. ಸೊ ಅಂಡರ್ ಕರೆಂಟ್ ಅನ್ನೋದು ಇವರಿಗೆ ಸಹಾಯ ಆಗುತ್ತೆ ಅನ್ನೋದು ನನಗೆ ಇಲ್ಲಿ ಕಂಡು ಬರ್ತಾ ಇರೋಂಥ ಒಂದು ವಿಚಾರ. ಹಾಗಾಗಿ
ಅಂಡರ್ ಕರೆಂಟ್ ಅಂದರೆ ವ್ಯಕ್ತವಾಗದ ಒಂದು ಅಥವಾ ಹೊರಗಡೆಗೆ ಗೋಚರ ಆಗದ ಒಂದು ಶಕ್ತಿ ಅಂಡರ್ ಕರೆಂಟ್ ಆಗಿ ಮಾರ್ಪಟ್ಟು ಈ ಒಂದು ಸಂವಿಧಾನ ಬದಲಾವಣೆ ಮಾಡ್ತಾರೆ ಇವರು. ಸಂವಿಧಾನ ಬದಲಾವಣೆ ಮಾಡಿದರೆ ಇದು ಏನಂದರೆ ಮೀಸಲಾತಿ ತೆಗೆದು ಬಿಡ್ತಾರೆ, ಸಂವಿಧಾನದಲ್ಲಿ ಕೊಟ್ಟಂಥ ಪ್ರಾವಿಷನ್ಸ್ಗಳನ್ನೆಲ್ಲ ಕಿತ್ತಾಕ್ಬಿಡ್ತಾರೆ ಅನ್ನೋ ಒಂದೇ ಒಂದು ಹೆದರಿಕೆಗೆ ಜನರು ಈ ಇಂಡಿಯಾ ಗಠಬಂಧನ್ ಅಥವಾ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೆಚ್ಚಿಗೆ ಓಟು ಬರಲಿದೆ ಮತ್ತು ಅವರು ಗೆದ್ದು ಅಧಿಕಾರ ಸ್ಥಾಪನೆ ಮಾಡೋ ಸಾಧ್ಯತೆ ಇದೆ ಅಂತ ಈ ಮೂಲಕ ನಾನು ನನ್ನ ಪ್ರಿಡಿಕ್ಷನ್ಸ್ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾರದೇ ಮನಸ್ಸಿಗೆ ನೋವು ಮಾಡಬೇಕು ಅಥವಾ ಏನೋ ನನ್ನ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. 2 ಜನ, ಒಬ್ಬರು ಕಾಂಗ್ರೆಸ್ನವರು ಒಬ್ಬರು BJPಯವರು ಕೇಳಿದ 2 ನಂಬರ್ಗಳು ಏಪ್ರಿಲ್ 25ನೇ ತಾರೀಕಿಗೆ ಮಧ್ಯಾಹ್ನ 2:19 ನೀವು ಹಾಕಿ ನೋಡಿ. ಕಾಂಗ್ರೆಸ್ಸಿಗೆ ಏಪ್ರಿಲ್ 25, 2024 ಮತ್ತು 2:19 107 ಕಾಂಗ್ರೆಸ್ಸಿಗೆ, 97 BJPಗೆ, 2:30 ಈ ಥರ ಹಾಕಿದ್ದೀನಿ. ನೀವು ಈ ಚಾರ್ಟ್ ಹಾಕಿ ನಿಮ್ಮ ಅನಾಲಿಸಿಸನ್ನು ತಿಳಿಸ್ರಿ. ನನ್ನ ಸದ್ಯದ ಅನಾಲಿಸಿಸ್ ಪ್ರಕಾರ ಕಾಂಗ್ರೆಸ್ ಮತ್ತು ಇಂಡಿಯಾ ಗಠಬಂಧನ್ ಈಗ ಸಲದ ಗೌರ್ಮೆಂಟ್ 18ನೇ ಲೋಕಸಭಾನ 19ನೇ ಲೋಕಸಭಾನ ಗೆಲ್ತಾರೆ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.